ಅರ್ಥೇಶು ಅಭಿಜ್ಞಃ ಎಂಬ ಶಬ್ದವನ್ನು ಎತ್ಕೊಂಡು ಭೂಭಾರವನ್ನು ನಿವೃತ್ತಿ ಹೇಗೆ ಮಾಡಬೇಕು ಎಂಬುದರಲ್ಲಿ ಬಹಳ ತಜ್ಞ ಉಪಾಯದಿಂದ ಅದನ್ನು ಸಾಧಿಸಿಕೊಂಡಿದ್ದಾರೆ ಎಂದ ಇನ್ನೊಂದು ಅರ್ಥ ಇದೆ. ಅರ್ಥೇಶು ಅಭಿಜ್ಞಃ ಸ್ವರಾಟ್ ಅಂತ. ಅರ್ಥ ಅಂದರೆ ಪ್ರಯೋಜನ, ಇಶು ಅಂದರೆ ಬಾಣ. ಪ್ರಯೋಜನಕ್ಕೆ ಕಾರಣವಾದ ಆ ಬಾಣದಲ್ಲಿ ಬಹಳ ಅಭಿಜ್ಞ ತಜ್ಞ. ಅಂದರೆ ಅರ್ಥ ಏನು? ಒಂದು ಬಾಣ ಬಿಟ್ಟರೆ ಅದರಿಂದ ಪ್ರಯೋಜನ ಆಗಬೇಕು. ಇಶು ಅಂದರೆ ಬಾಣ, ಅರ್ಥ ಅಂದರೆ ಪ್ರಯೋಜನಕ್ಕೆ ಕಾರಣೀಭೂತವಾದ ಬಾಣ. ಬಾಣ ಅಂದರೆ ಬಾಣ ಪ್ರಯೋಗದಲ್ಲಿ ತುಂಬ ಕುಶಲ. ಏನು? ಲಕ್ಷಣಾದೇವಿ ಮದ್ರರಾಜನ ಮಗಳು. ಆ ಲಕ್ಷಣಾದೇವಿಯನ್ನು ಕೃಷ್ಣ ಸ್ವಯಂವರದಲ್ಲಿ ವಸ್ತ್ರಯಂತ್ರ ಭೇದನ ಮಾಡಿ ಲಕ್ಷಣಾದೇವಿಯನ್ನು ಪಡಿತಾರೆ. ಯಾಕಂದರೆ ಅವಳ ಮೇಲೆ ಬಹಳ ರಾಜರು ಮನಸ್ಸಿತ್ತವರಿಗೆ, ನನಗೆ ಸಿಗಬೇಕು ಅನ್ನೋದು. ಆದರೆ ಇವನು ಏನು ಮಾಡಿದ, ಈ ಜಗಳ ಆಗತ್ತೆ ಇಲ್ಲಂದ್ರೆ ಅದಕ್ಕೊಂದು ಯಾಕೆ ದುಡ್ಡು ಕೊಟ್ಟೆ ನಮಗೆ ಕೊಡ್ಬೋದಿತ್ತಲ್ಲ ಅಂತ ಅದಕ್ಕೆ ಹಣ ಇರ್ತಾರೆ. ಯಾರು ಮತ್ಸ್ಯಯಂತ್ರ ಭೇದನ ಮಾಡ್ತಾರೋ ಅವರಿಗೆ ನನ್ನ ಮಗನ ಕೊಡ್ತೀನಿ. ಅದು ಏನು ಮಾಡಿದ ಅಂದರೆ ಅರ್ಜುನ ಮತ್ಸ್ಯಯಂತ್ರ ಭೇದನ ಮಾಡಿದ ಹಾಗೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಷ್ಟ. ಮೇಲುಗಡೆ ಮತ್ಸ್ಯಯಂತ್ರ ಇರುತ್ತೆ, ಅದನ್ನು ಡೈರೆಕ್ಟಾಗಿ ನೋಡಿ ಹೊಡೆದ ಹಾಗೆ. ಮತ್ಸ್ಯಯಂತ್ರ ಮೇಲಿದ್ದರೆ ಕೆಳಗಡೆ ನೀರು ಹಾಕಿ ಜಲ, ಆ ಮತ್ಸ್ಯಯಂತ್ರದ ಪ್ರತಿಬಿಂಬ ಮೂಡುತ್ತೆ. ಅದೇನೋ ಮತ್ಸ್ಯಯಂತ್ರದಲ್ಲಿ ಅದು ಕವರ್ ಆಗಿರುತ್ತೆ, ಮತ್ಸ್ಯಯಂತ್ರ ಕವರ್ ಮಾಡಿರುತ್ತೆ, ಅದು ಅದರ ಪ್ರತಿಬಿಂಬ ಇದು ಬೀಳುತ್ತೆ. ಅರ್ಜುನ ಹಾಗೆ ಪ್ರತಿಬಿಂಬವನ್ನು ನೋಡಿ ಹೊಡೆದಿದ್ದಾನೆ ಮತ್ಸ್ಯಯಂತ್ರವನ್ನು. ಅದು ನಿಶ್ಚಿತವಾದ ಬಾಣದಿಂದ ಹೊಡೆದೇನೆ ಮೇಲ್ಗಡೆ. ದ್ರೌಪದಿನ ಪಡೆದ. ಆದರೆ ಇಲ್ಲಿ ಮಾತ್ರ ಬಹಳ ಕಷ್ಟ ಉಂಟು. ಆ ಬಿಲ್ಲನ್ನು ಎತ್ತುವುದೇ ಕಷ್ಟ, ಎತ್ತಿದ್ದಂತ್ರ ಬಾಗಿಸೋದು ಕಷ್ಟ, ಬಾಗಿಸಿದ್ರೆ ಬಾಣ ಸಂಯೋಜನೆ ಮಾಡೋದು ಕಷ್ಟ, ಬಾಣ ಸಂಯೋಜನೆ ಮಾಡಿದಂಥ ಹೊಡೆಯೋದು ಇನ್ನೂ ಕಷ್ಟ. ಕಾರಣ ಅದು ಕಾಣುವುದೇ ಇಲ್ಲ, ಹೊಡೆಯುವುದೇನಿದು ಬಂತು. ಯಾಕತ್ತುಂಟ ಅರ್ಜುನದ್ದು ಅಷ್ಟು ಕಷ್ಟ ಇರಲಿಲ್ಲ. ಯಾಕೆ ಸುತ್ತಲೂ ಕವರ್ ಮಾಡಿ ಕೆಳಗಡೆ ಏನೋ ರಂಧ್ರ ಇದ್ದಾರೆ, ಮೇಲ್ಭಾಗದಲ್ಲಿ ರಂಧ್ರ ಇಟ್ಟಿಲ್ಲ, ಅಲ್ಲಿ ಸುತ್ತಲೂ ಕವರ್ ಏನು ಮಾಡಿಲ್ಲ, ಸುಲಭದಲ್ಲಿ ಹೊಡಿಬೋದು. ಇದು ಹಾಗಲ್ಲ, ಸುತ್ತಲೂ ಕವರ್ ಆವರಣ, ಕೆಳಭಾಗದಲ್ಲಿ ರಂಧ್ರ ಇಲ್ಲವೇ ಇಲ್ಲ, ಮೇಲ್ಭಾಗದಲ್ಲಿ ರಂಧ್ರ. ಅದು ನಿಶ್ಚಿತವಾದ ಬಾಣದಿಂದ ಹೊಡೆಯುವ ಹಾಗಿಲ್ಲ, ತುಂಡಾದ ಬಾಣದಿಂದ ಹೊಡಿಬೇಕು. ಹೇಗಿದ್ದಾರೆ ಇಂಥ ಗುಂಡು ತುಂಡಾದಂಥ ಬಾಣವನ್ನು ಆ ಮೇಲ್ಭಾಗದ ರಂಧ್ರದಲ್ಲಿ ತೂರಿ ಮತ್ಸ್ಯಯಂತ್ರ ದೇವರು ಮಾಡಿದ ಕೃಷ್ಣ. ಹಾಗಾಗಿ ಅರ್ಜುನನಿಗಿಂತ ಡಿಫಿಕಲ್ಟ್ ಆಗಿರ್ತಕ್ಕಂತಹ ಮತ್ಸ್ಯಯಂತ್ರ ಭೇದನ ಮಾಡಿ ಪ್ರಯೋಜನ ಲಕ್ಷಣಾದೇವಿಯನ್ನು ಪಡೆದ. ಹಾಗಾಗಿ ಪ್ರಯೋಜನ ಸಾಧನವಾದ ಬಾಣ ಪ್ರಯೋಗದಲ್ಲಿ ಅಭಿಜ್ಞ ಶ್ರೀಕೃಷ್ಣ ಬಹಳ ಹುಷಾರು, ಅಂದರೆ ಶಾಣೆ ಇದ್ದಾನೆ. ಆ ಭಾಷೆ ಕಡೆ ಭಾಷೆ ತಜ್ಞ ಅಂತ ಕುಶಲ. ಇನ್ನೊಂದು ಅರ್ಥ ಅರ್ಥೇಶು ಅಭಿಜ್ಞ ಸ್ವರಾಟ್ ಅಂತಿದೆ. ಸ್ವರಾಟ್ ಅಂದರೆ ಅರ್ಥ ಏನು? ಸ್ವತಂತ್ರ ಅಂತ. ಇನ್ನೊಂದು ಅರ್ಥ, ದೇವರು ಏನು ಮಾಡ್ತಾನಂದರೆ ತನ್ನನ್ನು ತಾನೇ ತೋರಿಸ್ತಾನೆ, ತನ್ನನ್ನು ತಾನೇ ತೋರಿಸ್ಕೊಳ್ತಾನೆ. ಎಲ್ಲರೂ ತಮ್ಮನ್ನು ತಾನೇ ತೋರಿಸ್ಕೊಡೋದು, ಅದೇನು ವೈಶಿಷ್ಟ್ಯ ಅಂದರೆ ಹಾಗಲ್ಲ. ತನ್ನ ವಿಶ್ವರೂಪವನ್ನು ತಾನು ತೋರಿಸ್ಕೊಳ್ತಾನೆ. ಹುಟ್ಟು ಕುರುಡ ಯಾರು? ಧೃತರಾಷ್ಟ್ರ. ದುರ್ಯೋಧನ ಈ ಕೃಷ್ಣನ ಸಂಧಾನಕ್ಕೋಸ್ಕರ ಒಳ್ಳೆ ಮಾತಾಡಲಿಕ್ಕೆ ಬಂದರೆ, ಸಂಧಾನಕ್ಕೋಸ್ಕರ ಬಂದು ಒಳ್ಳೆ ಸಂಧಿ ಮಾಡಿಕೊಳ್ಳಿ, ಯುದ್ಧವನ್ನು ತಪ್ಪಿಸ್ಕೊಳ್ಳುವಂಥ ಒಳ್ಳೆ ಮಾತನ್ನು ಆಡಲಿಕ್ಕೆ ಬಂದರೆ ಕೃಷ್ಣನ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟ. ಮಹಾಪಾಪಿ, ನಿನ್ನ ಕಟ್ಟಿ ಆಗುವಷ್ಟು ಚಿಕ್ಕವನಲ್ಲ ನಾನು ಅಂತ ವಿಶ್ವರೂಪ ತೋರಿಸ್ತಾನೆ. ಅವ್ರಿಗೆ ನೋಡ್ಲಿಕ್ಕಾಗಿಲ್ಲ, ಕಣ್ಣು ಮುಚ್ಚಿಬಿಟ್ರು. ಅದೇ ಕಾಲದಲ್ಲಿ ಹುಟ್ಟು ಕುರುಡಲ್ಲಿ ಕಣ್ಕೊಟ್ಟ. ಪಕ್ಕದಲ್ಲಿ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಇವರಿಗೆಲ್ಲ ಕಣ್ಕೊಟ್ಟ. ಅವರೆಲ್ಲ ನೋಡ್ತಾರೆ ಕೃಷ್ಣನನ್ನು, ವಿಶ್ವರೂಪವನ್ನು. ಹಾಗಾಗಿ ಯಶೋದೆ ಏನು ಮಾಡ್ಕೊಂಡಿದ್ದ, ಇನ್ನು ಮಲಗಿಸಿದ್ದೆ.
ಎದೆ ಹಾಲು ಕುಡಿಸ್ತಾ ಇದ್ದರು. ಕೃಷ್ಣ ಏನು ಮಾಡಿದ? ಬಾಯ ಕಳಿಸಿದ. ಬಾಯಲ್ಲಿ ಬೊಂಬಾಯಿ. ಮಣ್ಣು ತಿಂದ. ಮಣ್ಣು ತಿಂದೆ, ಬಾಯಿ ತೆಗಿ ನೋಡ್ಬೇಕಾರೆ ಬಾಯಲ್ಲಿ ಬೊಂಬಾಯಿ ವಿಶ್ವರೂಪ ತೋರಿಸಿದ. ಅಕ್ರೂನಿಗೆ ತನ್ನ ರೂಪವನ್ನು ತೋರಿಸಿದ ನೀರಿನೊಳಗೆ. ಉದಂಕರಿಗೆ ವಿಶ್ವರೂಪ ತೋರಿಸಿದ್ದಾನೆ. ಯಶೋಧೆಗೆ ತೋರಿಸಿದ್ದಾನೆ. ದ್ರೋಣ ಮತ್ತು ಹುಟ್ಟುಕೊಂಡ ಅವಿಕೊಂಡ. ಹಾಗಾಗಿ ತನ್ನನ್ನಂದರೆ ತನ್ನ ವಿಶ್ವರೂಪವನ್ನು ರಾಜಯತೆ, ರಾಜರ ದೀಪ್ತಿ, ಪ್ರಕಾಶಯತೆ, ಅದಕ್ಕೆ ಸ್ವರಾಟ. ಇದಕ್ಕೆ ಹೇಳಲಿಕ್ಕೆ ಹೋದರೆ ತುಂಬ ಅರ್ಥ ಉಂಟು. ತುಂಬ ಅಷ್ಟಿಷ್ಟ ಅರ್ಥ ಅಲ್ಲ. ಮತ್ತೆ ಈ ಕೃಷ್ಣ ತೋರಿಸಿದ ನೋಡಿ, ಏನು ತೋರಿಸಿದ? ಸಂಸ್ಕೃತದಲ್ಲಿ ಸ್ವ ಅಂದರೆ ದುಡ್ಡು ಅಂತ ಒಂದು ಅರ್ಥ. ಸ್ವ ಅಂದರೆ ಸಂಪತ್ತು. ಅದನ್ನು ತೋರಿಸಿದ. ಅಷ್ಟು ಜನರು ಬ್ರಾಹ್ಮಣರು ಬಂದಿದ್ದಾರೆ, ಋಷಿ ಮುನಿಗಳು ಕಾಡಿನಲ್ಲಿ ಪಾಂಡವರಿಗೆ. ಸಾವಿರಾರು ಮಂದಿ ಋಷಿಗಳು, ಯತಿಗಳು ಎಲ್ಲ ಬಂದರು. ಆ ಪಾಂಡವರ ಸಹವಾಸ ಬಿಟ್ಟು ಕೂತ್ಕೊಳ್ಳಿಕ್ಕಾಗ ಇಲ್ಲಿ ಕಾಡಿನ ಮಧ್ಯದಲ್ಲಿ ಏನು ಮಾಡಬೇಕ್ರಿ? ಅಷ್ಟು ಜನರಿಗೆ ಭೋಜನ ಮಾಡಲು ಸಾಧ್ಯ ಉಂಟ? ಈ ಕೃಷ್ಣ ತೋರಿಸೇ ಬಿಟ್ಟ ಉಪಾಯ. ಸೀದಾ ಅವ್ರು ಹೋದ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ಉಪಾಸನೆ ಮಾಡಿದ್ದಕ್ಕೆ. ಕೃಷ್ಣನೇ ನಾರಾಯಣ. ಒಂದು ತಾಮ್ರದ ಅಕ್ಷಯ ಪಾತ್ರ ಕೊಟ್ಟ. ಅದು ತಾಮ್ರದ್ದು, ಚಿನ್ನದ್ದಲ್ಲ. ಕಾಮವರನ್ನದಂತ ಇಚ್ಛೆ ಪಟ್ಟಾಗ ಬೇಕಾದ್ರೆ ಬರುತ್ತೆ. ಮತ್ತೆ ಮಣಿ ರತ್ನ ಅದನ್ನು ಕೊಟ್ಬಿಡುತ್ತೆ. ಹಾಗಾಗಿ ಕೃಷ್ಣ ಪರಮಾತ್ಮ ಅಕ್ಷಯ ಪಾತ್ರೆಯಲ್ಲಿ ಸಂಪತ್ತನ್ನು ತೋರಿಸಿದ. ಒಂದು ದುಡ್ಡನ್ನು ಸಂಪತ್ತು ಬೇಕಲ್ಲ. ಈಗ ಅಕ್ಷಯ ಪಾತ್ರೆ ಒಂದು ದೊಡ್ಡ ಸಂಪತ್ತು. ಅದನ್ನು ತೋರಿಸಿಬಿಟ್ಟ. ಇದು ನಿನಗೆ ಅನುಕೂಲ ಆಗುತ್ತೆ ಅಂತ. ಹಾಗೆ ಸ್ವರಾಟ್ ಆಯಿತಾ. ಇನ್ನೊಂದು ಅರ್ಥ ಅದು ಮುಂದಿನ ಮನೆಯನ್ನು ಹೇಳ್ತೇನೆ. ಯಾಕೆ ಎಲ್ಲ 29 ಇದೆ ಅಲ್ಲ ಕೃಷ್ಣ.